ಮತ್ತೆ ಸುವರ್ಣ ನ್ಯೂಸ್ಗೆ ಸ್ವಾಗತ. ಬಹುದಿನಗಳಿಂದ ಅವರೆಲ್ಲ ಕಾದು ಕುಳಿತಿದ್ರು. ರಕ್ಷಣಾ ಕಾರ್ಯದಲ್ಲಿ ಜೀವತೆತ್ತ ಮಗನ ಶವವನ್ನ ನೋಡೋದಕ್ಕೆ ಕಾತರಿಸ್ತಾ ಇದ್ರು. ಕೊನೆ ಬಾರಿಗೆ ಮಗನ ಕಳೆ ಬರಹ ನೋಡಬೇಕು ಅಂತ ಕಣ್ಣೀರು ಹಾಕ್ತಾನೆ ಕುಳಿತಿದ್ರು. ಆದರೆ ಇವತ್ತು ಯೋಧನ ಶವ ಪೆಟ್ಟಿಗೆ ಏನೋ ಸ್ವಗ್ರಾಮಕ್ಕೆ ಬಂದಿತ್ತು. ಆದರೆ ಆ ಪೆಟ್ಟಿಗೆಯಲ್ಲಿ ಯೋಧನ ಮೃತದೇಹ ಮಾತ್ರ ಇರಲೇ ಇಲ್ಲ. ಶವ ಪೆಟ್ಟಿಗೆಯನ್ನೇ ಅಂತ್ಯಕ್ರಿಯೆ ಮಾಡಿ ಆ ಕುಟುಂಬ ತೃಪ್ತಿ ಪಡಬೇಕಾಯಿತು. ಉತ್ತರಾಖಂಡದಲ್ಲಿ ಸಂತ್ರಸ್ತರ ರಕ್ಷಣಾ ಕಾರ್ಯದಲ್ಲಿ ಹೆಲಿಕಾಪ್ಟರ್ ಪತನದ ವೇಳೆ ಸಾವನ್ನಪ್ಪಿದ ಗದಗ ಯೋಧ ಬಸವರಾಜನ ಶವ ಕೊನೆಗೂ ದೊರೆಯಲೇ ಇಲ್ಲ. ಆದರೆ ಇವತ್ತು ಮೃತ ಯೋಧ ಬಸವರಾಜ್ ಯರಗಟ್ಟಿ ಶವದ ಬದಲಾಗಿ ಯೋಧನ ಸಮವಸ್ತ್ರ ಹಾಗೂ ಆತ ಬಳಸುತ್ತಿದ್ದ ವಸ್ತುಗಳನ್ನು ಒಳಗೊಂಡ ಶವಪೆಟ್ಟಿಗೆಯನ್ನೇ ರವಾನಿಸಲಾಗಿತ್ತು. ಉತ್ತರಾಖಂಡದಿಂದ ಯೋಧನ ಸಮವಸ್ತ್ರವನ್ನೊಳಗೊಂಡ ಶವಪೆಟ್ಟಿಗೆಯನ್ನ ವಿಶೇಷ ವಿಮಾನದ ಮೂಲಕ ಹುಬ್ಬಳ್ಳಿಗೆ ತರಲಾಯಿತು. ಅಷ್ಟೊತ್ತಿಗಾಗಲೇ ಹುಬ್ಬಳ್ಳಿಗೆ ಆಗಮಿಸಿದ್ದ ಗದಗ ಜಿಲ್ಲಾಧಿಕಾರಿ ಅಂಜನ್ ಕುಮಾರ್ ಹಾಗೂ ಎಸ್ಪಿ ಶರಣಪ್ಪ ಶವಪೆಟ್ಟಿಗೆಯನ್ನ ಸ್ವೀಕರಿಸಿದರು. ನಂತರ ನರಗುಂದಕ್ಕೆ ಆಗಮಿಸಿ ಅಲ್ಲಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿದರು. ಮೆರವಣಿಗೆಯಲ್ಲಿ 25,000ಕ್ಕೂ ಹೆಚ್ಚು ಜನ ಯೋಧನ ಶವಪೆಟ್ಟಿಗೆಗೆ ನಮನ ಸಲ್ಲಿಸಿದರು. ನಂತರ ಯೋಧನ ಸ್ವಗ್ರಾಮ ಜಗಾಪುರದ ಸರ್ಕಾರಿ ಶಾಲೆಯಲ್ಲಿ ಸಾರ್ವಜನಿಕರ ದರ್ಶನಕ್ಕೆ ಇಡಲಾಗಿತ್ತು. ಬಳಿಕ ಶಾಲೆಯ ಪಕ್ಕದ ಸರ್ಕಾರಿ ಜಮೀನಿನಲ್ಲೇ ಶವಪೆಟ್ಟಿಗೆ ಅಂತ್ಯ ಸಂಸ್ಕಾರ ನಡೆಸಲಾಯಿತು. ಇದಕ್ಕೂ ಮೊದಲು ಬೆಳಗ್ಗೆ ಗದಗ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್.ಕೆ. ಪಾಟೀಲ್ ಮೃತ ಯೋಧನ ನಿವಾಸಕ್ಕೆ ಭೇಟಿ ನೀಡಿ ಕುಟುಂಬಕ್ಕೆ ಸಾಂತ್ವನ ಹೇಳಿದರು. ಅಲ್ಲದೆ ಕುಟುಂಬಕ್ಕೆ 10 ಲಕ್ಷ ರೂಪಾಯಿ ಪರಿಹಾರ ವಿತರಿಸಿದರು. ಇವತ್ತು ಅವನ ಅಗಲುವಿಕೆಯಿಂದ ಕೇವಲ ಜಗಾಪುರದವರಿಗೆ ಮಾತ್ರ ಅಲ್ಲ, ಈ ಭಾಗದ ಜನರಿಗೆ, ಗದಗ ಜಿಲ್ಲೆಯ ಜನರಿಗೆ, ನರಗುಂದ ತಾಲೂಕಿನ ಜನರಿಗೆ ಬಹಳಷ್ಟು ಅವನ ಅಗಲುವಿಕೆ ನೋವನ್ನು ಅನುಭವಿಸ್ತಾ ಇದ್ದಾರೆ. ಅವರ ಅಗಲುವಿಕೆಗೆ ಈ ಸಂದರ್ಭದಲ್ಲಿ ಗೌರವಪೂರ್ಣವಾಗಿರ್ತಕ್ಕಂಥ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತೇನೆ. ಇಲ್ಲಿ ಅವರ ಸ್ಮಾರಕವನ್ನು ಮಾಡುವಂಥ ಕೆಲಸ ಆಗ್ತದೆ. ಒಟ್ನಲ್ಲಿ ಮೃತ ಯೋಧ ಬಸವರಾಜ್ ಯರಗಟ್ಟಿ ಕುಟುಂಬಕ್ಕೆ ಕೊನೆಗೂ ಆತನ ಮುಖ ನೋಡುವ ಭಾಗ್ಯ ದೊರೆಯಲೇ ಇಲ್ಲ. ಆದರೂ ಆತನ ಸಮವಸ್ತ್ರ ಹಾಗೂ ಇತರೆ ವಸ್ತುಗಳನ್ನು ಒಳಗೊಂಡ ಶವಪೆಟ್ಟಿಗೆಯನ್ನೇ ಅಂತ್ಯ ಸಂಸ್ಕಾರ ಮಾಡಿ ಸಮಾಧಾನ ಪಡಬೇಕಾಯಿತು. ರಕ್ಷಣಾ ಕಾರ್ಯದ ವೇಳೆ ಸಂಭವಿಸಿದ ಅಪಘಾತದಲ್ಲಿ ಬಸವರಾಜ್ ಸುಟ್ಟು ಹೋಗಿದ್ರು. ಗದಗನಿಂದ ಅಮೃತ ಅಜ್ಜಿ, ಸುವರ್ಣ ನ್ಯೂಸ್. ಸಿಎಂ ಸಿದ್ದರಾಮಯ್ಯ ಇವತ್ತು ತಮ್ಮ ಸಂಪುಟದ ಸಹೋದ್ಯೋಗಿಗಳಿಗೆ ಉಪಹಾರ ಕೂಟ ಏರ್ಪಡಿಸಿದರು. ಈ ಉಪಹಾರ ಕೂಟದಲ್ಲಿ ಚರ್ಚೆಗೆ ಬಂದಿದ್ದು ಡಿಸಿಎಂ ಹುದ್ದೆಯ ವಿಚಾರ. ಕೆಪಿಸಿಸಿ ಅಧ್ಯಕ್ಷ ಡಾಕ್ಟರ್ ಪರಮೇಶ್ವರ್ಗೆ ಡಿಸಿಎಂ ಹುದ್ದೆ ನೀಡೋ ಕುರಿತು ಸೂಕ್ತ ಸಮಯದಲ್ಲಿ ನಿರ್ಧಾರ ತೆಗೆದುಕೊಳ್ಳಲಾಗುವುದು ಅಂತ ಸಚಿವ ಯುಟಿ ಖಾದರ್ ಹೇಳಿದ್ರೆ, ಈ ಕುರಿತು ಪಕ್ಷದ ಚೌಕಟ್ಟಿನಲ್ಲೇ ನಿರ್ಧಾರ ತೆಗೆದುಕೊಳ್ಳಲಾಗುತ್ತೆ ಅಂತ ರಾಜ್ಯ ಉಸ್ತುವಾರಿ ದಿಗ್ವಿಜಯ್ ಸಿಂಗ್ ಹೇಳಿದ್ದಾರೆ. ಸಿಎಂ ಆದ ಬಳಿಕ ಸಿದ್ದರಾಮಯ್ಯ ಮೊದಲ ಬಾರಿಗೆ ಸಚಿವ ಸಂಪುಟದ ಸಹೋದ್ಯೋಗಿಗಳಿಗೆ ಇವತ್ತು ಬೆಳಗಿನ ಉಪಹಾರ ಕೂಟ ಆಯೋಜಿಸಿದರು. ಬೆಂಗಳೂರಿನ ಸಿಎಂ ನಿವಾಸದಲ್ಲಿ ನಡೆದ ಕೂಟದಲ್ಲಿ ರಾಜ್ಯ ಉಸ್ತುವಾರಿ ದಿಗ್ವಿಜಯ್ ಸಿಂಗ್, ಕೆಪಿಸಿಸಿ ಅಧ್ಯಕ್ಷ ಪರಮೇಶ್ವರ್ ಸೇರಿದಂತೆ ಹಲವು ಸಚಿವರು, ಶಾಸಕರು ಪಾಲ್ಗೊಂಡಿದ್ದರು. ರಾಜ್ಯದ ಉಸ್ತುವಾರಿ ಹೊತ್ತ ಬಳಿಕ ಮೊದಲ ಬಾರಿಗೆ ಬೆಂಗಳೂರಿಗೆ ಆಗಮಿಸಿರೋ ದಿಗ್ವಿಜಯ್ ಸಿಂಗ್ ಅವರಿಗಾಗಿ ಈ ಉಪಹಾರ ಕೂಟ ಆಯೋಜಿಸಿದ್ದಾಗಿ ಸಿಎಂ ಸ್ಪಷ್ಟನೆ ನೀಡಿದರು. ಮೊದಲನೇ ಸಾರಿ ಅವರು ಕರ್ನಾಟಕದ ಉಸ್ತುವಾರಿ ವಹಿಸ್ಕೊಂಡ ಮೇಲೆ ಇಲ್ಲಿ ಬಂದಿದ್ರು. ಸೊ ಅದರಿಂದ ನಾನು ಅವ್ರನ್ನ ಬ್ರೇಕ್ಫಾಸ್ಟಿಗೆ ಕರೆದಿದ್ದೆ. ಬ್ರೇಕ್ಫಾಸ್ಟಿಗೆ ಬಂದಿದ್ರು ಅಷ್ಟೇ. ಇಟ್ ಇಸ್ ಓನ್ಲಿ ಕರ್ಟಸಿ ಅಷ್ಟೇ. ಕೆಪಿಸಿಸಿ ಅಧ್ಯಕ್ಷ ಪರಮೇಶ್ವರ್ಗೆ ಉಪಮುಖ್ಯಮಂತ್ರಿ ಹುದ್ದೆ ನೀಡಬೇಕನ್ನೋ ಕೂಗು ಜೋರಾಗಿದೆ. ಡಿಸಿಎಂ ಸ್ಥಾನ ನೀಡುವ ಕುರಿತು ಹೈಕಮಾಂಡ್ ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರ ಕೈಗೊಳ್ಳಲಿದೆ ಅಂತ ಆರೋಗ್ಯ ಸಚಿವ ಯುಟಿ ಖಾದರ್ ಹೇಳಿದ್ದಾರೆ. ಸಿಎಂ ನಿವಾಸದಲ್ಲಿ ಮಾತನಾಡಿದ ಖಾದರ್, ಹೈಕಮಾಂಡ್ಗೆ ಪರಮೇಶ್ವರ್ ಪರಿಶ್ರಮದ ಅರಿವಿದೆ ಎಂದರು. ರಾಜ್ಯದ ಅಧ್ಯಕ್ಷರಾದ ಸನ್ಮಾನ್ಯ ಪರಮೇಶ್ವರ್ ಅವರು ಪಕ್ಷಕ್ಕಾಗಿ ದುಡಿದಲ್ಲಿ ಯಾವುದೇ ಸಂಶಯ ಇಲ್ಲ. ಈ ರಾಜ್ಯದ ಪ್ರತಿಯೊಬ್ಬ ಕಾರ್ಯಕರ್ತರಿಗೂ, ಪ್ರತಿಯೊಬ್ಬ ಜನಸಾಮಾನ್ಯರಿಗೂ ಅವರು ದುಡ್ಡು ಚೆನ್ನಾಗಿ ಇವತ್ತು ಗೊತ್ತಿದೆ. ಪಕ್ಷದ ಹೈಕಮಾಂಡ್ಗೂ ನ್ಯಾಯ ಕೊಡೋಕೆ ಗೊತ್ತಿದೆ. ಸೂಕ್ತ ಸಮಯದಲ್ಲಿ ಸೂಕ್ತವಾದ ತೀರ್ಮಾನ ನಮ್ಮ ನಾಯಕರು ಕೊಡ್ತಾರೆ.
ಅಂತ ಒಂದು ವಿಶ್ವಾಸ ನಮ್ಮ ಕಾರ್ಯಕರ್ತ ನಾಯಕರಿಗಿದೆ. ಈ ಕುರಿತು ಪ್ರತಿಕ್ರಿಯಿಸಿದ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ವಹಿಸಿಕೊಂಡಿರುವ ದಿಗ್ವಿಜಯ್ ಸಿಂಗ್, ಡಾಕ್ಟರ್ ಪರಮೇಶ್ವರ್ಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡುವ ಕುರಿತು ಪಕ್ಷದ ವೇದಿಕೆಯಲ್ಲಿ ಚರ್ಚಿಸುವುದಾಗಿ ಹೇಳಿದ್ದಾರೆ. ಪಕ್ಷದ ಚೌಕಟ್ಟಿನಲ್ಲೇ ನಿರ್ಧಾರ ಕೈಗೊಳ್ಳುವುದಾಗಿ ದಿಗ್ವಿಜಯ್ ಸಿಂಗ್ ತಿಳಿಸಿದರು. ये सारी चीजें जो हैं पार्टी में बैठकर तय होती हैं, मीडिया के थ्रू थोड़ी होती हैं. ಪರಮೇಶ್ವರ್ಗೆ ಡಿಸಿಎಂ ಪಟ್ಟ ಸಿಗುತ್ತೋ ಇಲ್ವೋ ಅನ್ನೋದಕ್ಕೆ ಇನ್ನು ಕೆಲವು ದಿನ ಕಾಯಲೇಬೇಕು. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಇವಿಷ್ಟು ಈ ಹೊತ್ತಿನ ಸುದ್ದಿ. ಈಗ ತಲಹರಟೆ ಪ್ರಸಾರವಾಗುತ್ತೆ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.